ಹೋಗಿ ಬರ್ತೀನಿ. ಹೋಗಿ ಬರ್ತೀನಿ. ಬಾಯ್. ಹೋಗಿ ಬನ್ನಿ. ಕೈಲಾಶ್, ಅಮ್ಮ. ಇರು ಕಂದ. ಅಮ್ಮ ರಾಧಿಕಾ, ಮದುವೆ ಆದ್ಮೇಲೆ ಮೊಟ್ಟ ಮೊದಲನೇ ಸಲ ಅವನ ಆಫೀಸ್ಗೆ ಹೋಗ್ತಿದ್ದಾನೆ. ನಿನ್ನ ಕೈಯಿಂದಾನೆ ಅವನ್ಗೆ ಆ ಬ್ಯಾಗ್ ಕೊಡಮ್ಮ. ಹೋಗಿ ಬರ್ತೀನಿ. ಭಾವನೂರೇ, ಈಗ ಹೋಗ್ಬೋದು. ಇವಾಗ ಹ್ಯಾಪಿ ತಾನೆ? ಹ್ಯಾಪಿನೇ. ಬಾಯ್. ಎಸ್ ಎಸ್ ಎಸ್. ಇವಾಗ ನಾನು ಖುಷಿಯಾಗಿ ಹೋಗ್ಬೋದು. ಅಕ್ಕ ಅಕ್ಕ, ನೀನಂದ್ರೆ ಸಾಹೇಬ್ರಿಗೆ ತುಂಬಾ ಇಷ್ಟ. ನೀನ್ ತುಂಬಾ ಲಕ್ಕಿ ಅಕ್ಕ. ರಾಜೇಶ್, ಅದು ಎಲ್ಲಿಗೆ ಹೋಗಿದ್ದಾರೆ ಇವರೆಲ್ಲ? ಕಂಗ್ರಾಟ್ಸ್ ಸರ್. ಹ್ಯಾಪಿ ಮ್ಯಾರಿಡ್ ಲೈಫ್ ಸರ್. ಹ್ಯಾಪಿ ಮ್ಯಾರಿಡ್ ಲೈಫ್ ಸರ್. ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು. ಕಂಗ್ರಾಟ್ಸ್ ಸರ್. ಥ್ಯಾಂಕ್ ಯು. ಹ್ಯಾಪಿ ಮ್ಯಾರಿಡ್ ಲೈಫ್ ಸರ್. ಕಂಗ್ರಾಚುಲೇಷನ್. ಹ್ಯಾಪಿ ಮ್ಯಾರಿಡ್ ಲೈಫ್. ಕಂಗ್ರಾಟ್ಸ್ ಸರ್. ಥ್ಯಾಂಕ್ ಯು ವೆರಿ ಮಚ್. Congrats, sir. ಥ್ಯಾಂಕ್ ಯು. ಹ್ಯಾಪಿ Thank ಮ್ಯಾರಿಡ್ you. ಲೈಫ್. ಯು ಕ್ಯಾರಿ ಆನ್ ವಿತ್ ಯೋರ್ ವರ್ಕ್. ಓಕೆ ಸರ್. ಕಂಗ್ರ್ಯಾಚುಲೇಷನ್ ಸರ್. ಇವಾಗ ಅವಶ್ಯಕತೆ ಇಲ್ಲ. ಏನ್ ಅವಶ್ಯಕತೆ ಇಲ್ಲ ಸರ್. ಕಾಫಿ ಬೇಕಾ ಅಂತ ಕೇಳ್ದೆ ಅಲ್ವಾ? ಬೇಡ ಅಂದೆ. ಸರ್, ಇನ್ನೊಂದೆರಡು ದಿನ ಮೇಡಮ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಬರ್ಬೋದಿತ್ತು. ಅವಶ್ಯಕತೆ ಬಿದ್ರೆ ಫೈಲ್ಸ್ ನಾನೇ ಮನೆ ಕಳಿಸ್ಕೊಡ್ತಿದ್ದೆ. ಸಾರಿ ಸರ್, ಹೊಸದಾಗಿ ಮದುವೆ ಆಗಿರೋರು ಅಂತ ಹಾಗಂದೆ ಅಷ್ಟೇ. ಈ ಫೈಲ್ಸ್ ಎಲ್ಲ ಪೆಂಡಿಂಗ್ ನಲ್ಲಿ ಇದ್ವು. ಒಂದ್ಸಲ ಚೆಕ್ ಮಾಡಿ ಸೈನ್ ಮಾಡ್ಬಿಡಿ ಪ್ಲೀಸ್. ಅಲ್ಲಿಟ್ಬಿಡಿ. ಚೆಕ್ ಮಾಡಿ ಸೈನ್ ಮಾಡ್ತೀನಿ. ಅಲ್ಲೇ ಇಡಿ. ಸರ್, ಹೋಗ್ಲಿ ಮನೆ ಕಳಿಸ್ಕೊಟ್ಬಿಡ್ಲಾ? ಹೋಗಿ ಸೈನ್ ಮಾಡಿ ಕಳಿಸ್ಕೊಡ್ತೀರಾ? ಪ್ಲೀಸ್ ಅಲ್ಲಿಟ್ಬಿಡಿ. ಸಾರಿ ಸರ್. ಆಕ್ಚುಲಿ ಕಿರಣ್ ಹೇಳ್ದ ಹಾಗೆ ಒಂದ್ 2 ದಿನ ರಾಧಿಕಾ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಅವ್ರಿವಾಗ ಮನೇಲಿ ಏನ್ ಮಾಡ್ತಿದಾರೋ ಏನೋ. ರಾಧಿಕಾ, ಹೇಳಿ ಅತ್ತೆ. ಕೈಲಾಶ್ ಅಭ್ಯಾಸಗಳನ್ನೆಲ್ಲ ಅರ್ಥ ಮಾಡ್ಕೊಂಡು ಇನ್ಮೇಲಿಂದ ಅವನಿಗೆ ಬೇಕಾಗಿರೋದನ್ನೆಲ್ಲ ಮಾಡಬೇಕಾದ್ದು ಹೆಂಡತಿಯಾಗಿರೋ ನೀನೇನಮ್ಮ. ಸರಿ ಅತ್ತೆ. ಕೈಲಾಶ್ ಎದ್ದ ತಕ್ಷಣ ಉಗುರು ಬೆಚ್ಚಿನ ನೀರಲ್ಲಿ ನಿಂಬೆ ರಸ ಜೇನು ಕಲ್ಸ್ಕೊಟ್ರೆ ಕುಡಿತಾನೆ. ಆಯ್ತು ಅತ್ತೆ. ನನ್ನ ಮಗ ಅಂತ ಹೇಳ್ತಾ ಇಲ್ಲಮ್ಮ.
ಕೈಲಾಶ್ ವಯಸ್ಸಿಗೆ ಬಂದಿರೋ ಚಿಕ್ಕ ಮಗು, ಕಲ್ಮಶ ಇಲ್ದಿರೋ ಮನಸ್ನೋನು. ಆಫೀಸ್ ಕೆಲ್ಸ, ಈ ಮನೆ, ನಾನು ಇದೇ ಅವನು ಪುಟ್ಟ ಪ್ರಪಂಚ. ಈಗ ಆ ಪ್ರಪಂಚದೊಳಕ್ಕೆ ನೀನ್ ಬಂದಿದ್ಯಾ. ಈ ವಾತಾವರಣದಿಂದ ಗಂಡ್ಸು ಮತ್ತೊಂದು ಲೋಕದ ಕಡೆ, ಹೊಸ ಮಾಯೆಗಳ ಕಡೆ ಹೋಗ್ದೇ ಇರೋ ಥರ ಹೆಂಡತಿಯಾಗಿ ನೀನ್ ನೋಡ್ಕೋಬೇಕು. ನಿನ್ಗೆ ಅರ್ಥ ಆಯ್ತು ಅಂದ್ಕೋತೀನಿ. ನಡಿ. ರಾಧಿಕಾ ಜೊತೆ ತುಂಬಾ ಮಾತಾಡ್ಬೇಕು ಅನ್ನಿಸ್ತಿದೆ. ಅವ್ರ ಜೊತೆ ಸಮಯ ಕಳಿಬೇಕು ಅನ್ನಿಸ್ತಿದೆ. ಆದ್ರೆ ಹೇಗೆ, ಏನ್ ಮಾಡ್ಬೇಕೋ ಗೊತ್ತಾಗ್ತಿಲ್ವೇ. ರಾಧಿಕಾಗೊಂದ್ಸಲ ಫೋನ್ ಮಾಡಿ ಮಾತಾಡಿದ್ರೆ ಹೇಗಿರುತ್ತೆ. ಹೊಸದಾಗಿ ಮದ್ವೆ ಆಗಿರೋ ಗಂಡ ಹೆಂಡತಿ ಮತ್ತೆ ಲವರ್ಸ್ ಅಷ್ಟಕ್ಕೂ ಗಂಟುಗಟ್ಲೆ ಏನ್ ಮಾತಾಡ್ಕೋತಾರೆ. ಆಫೀಸಿಗೆ ಹೊರಟಿದ ಟೈಮಿಂದ ಹಿಡಿದು ಇಲ್ಲಿವರೆಗೂ ರಾಧಿಕಾ ಅವ್ರ ಜೊತೆ ಏನ್ ಮಾತಾಡ್ಬೇಕೋ, ಹೇಗ್ ಮಾತಾಡ್ಬೇಕೋ ಅರ್ಥನೇ ಆಗ್ತಾ ಇಲ್ಲ. ಒಂದ್ ವೇಳೆ ಗೂಗಲ್ ಸರ್ಚ್ ಮಾಡಿದ್ರೆ ಅದ್ರ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಸಿಗ್ಬೋದಾ? ನಿಮ್ಮ ಅಮ್ಮನೋ ಅಪ್ಪನೋ ನಿನಗೆ ಹೇಳೇ ಇರ್ತಾರೆ. ಆದ್ರೆ ಕೈಲಾಶ್ ತಾಯಿಯಾಗಿ ನಾನು ಅದೇ ಹೇಳ್ತಿದ್ದೀನಿ. ಗಂಡ್ಸಾದೋನು 100 ಟೆನ್ಷನ್ ಇಟ್ಕೊಂಡು ಮನೆಗ್ ಬರ್ತಾನೆ. ಹೆಂಡತಿ ಮುಗುಳ್ನಗ್ತಾ ಮಾತಾಡಿಸಿದಾಗ, ಪ್ರೀತಿಯಿಂದ ಅವಶ್ಯಕತೆ ಪೂರೈಸಿದಾಗ ಅವ್ರಿಗೆ ಒತ್ತಡದಿಂದ ಉಪಶಮನ ಸಿಕ್ಕಾಗತ್ತೆ. ಸರಾಗವಾಗಿ ಸಾಕ್ತಾ ಇರೋ ಗಂಡ ಹೆಂಡತಿ ಸಂಸಾರದಲ್ಲಿ ಹೆಂಡತಿ ಕೇಳೋ 2 ಚಿಕ್ಕ ಪ್ರಶ್ನೆಗಳಿಂದಾನೆ ದೊಡ್ಡ ಸಮಸ್ಯೆ ಶುರುವಾಗತ್ತೆ. ಇಬ್ಬರ ಮಧ್ಯದಲ್ಲೂ ದೂರ ಹೆಚ್ಚಾಗೋದಿಕ್ಕೆ ಬುನಾದಿ ಹಾಕತ್ತೆ. ಗಂಡ ಹೊರಗಡೆ ಹೋಗುವಾಗ ಎಲ್ಲಿಗೆ ಹೋಗ್ತಿದ್ದೀರಿ ಅಂತ, ಮನೆಗ್ ಬಂದಾಗ ಯಾಕಿಷ್ಟು ತಡ ಆಯ್ತು ಅಂತ, ಈ 2 ಪ್ರಶ್ನೆನೆ ದೊಡ್ಡ ಸಮಸ್ಯೆಗೆ ಕಾರಣ ಆಗ್ತವೆ. ನಮ್ಮನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು, ಮಿಕ್ಕಿದ್ದೆಲ್ಲ ನಮ್ಗ್ಯಾಕ್ ಬೇಕು ಅಂತ ಹೆಂಡ್ತಿ ಅನ್ಕೊಂಡ್ರೆ, ಗಂಡ ಯಾವಾಗ್ಲೂ ಹೆಂಡ್ತಿ ಮುಂದೆ ಮಹಾರಾಜನ್ ಥರಾನೇ ವರ್ತಿಸ್ತಾನೆ. ಆ ಸಂಸಾರದಲ್ಲಿ ಆನಂದ ಮಾತ್ರ ಇರತ್ತೆ. ಅತ್ತೆ, ನೀವ್ ಅಕ್ಕಂಗೆ ಒಳ್ಳೆ ವಿಷಯಗಳನ್ನ ಸೊಸೆಯಾಗಿ ಹೆಂಡತಿಯಾಗಿ ಮಾಡ್ಬೇಕಿರೋ ಕೆಲ್ಸನೆಲ್ಲ ಹೇಳುವಾಗ ನೀವೊಂದ್ ತಪ್ಪು ಮಾಡ್ಬಿಟ್ರಿ ಅನ್ಸ್ತಿದೆ ನಂಗೆ. ಪ್ರಿಯಾ, ದೊಡ್ಡೋರ್ ಮುಂದೆ ಹೀಗೇನಾ ಮಾತಾಡೋದು? ನಾನೇನ್ ತಪ್ಪು ಮಾತಾಡಿಲ್ಲ ಅಕ್ಕ. ಅತ್ತೆ, ನೀವ್ ಮಾಡಿರೋ ತಪ್ಪೇನು ಅಂದ್ರೆ ಸಾಹಿಬ್ರನ್ನ ಒಬ್ರನ್ನೇ ಹೆತ್ತಿದ್ದು. ಇನ್ನೊಬ್ಬ ಮಗನ್ ಹೆತ್ತಿದ್ರೆ ಆ ತಮ್ಮನ್ನ ಈ ತಂಗಿನೇ ಮದ್ವೆ ಆಗಿ ಹಾಯಾಗಿ ಎಲ್ರೂ ಒಟ್ಟಿಗೆ ಇರ್ಬೋದಿತ್ತಲ್ಲ. ನಿನ್ನ ತರ್ಲೆ ಹುಡುಗಿ. ಅಮ್ಮ ಪ್ರಿಯಾ, ನೀನ್ ಈ ತರ ಗಲಗಲ ಅಂತ ಮಾತಾಡ್ತಿದ್ರೆ ತುಂಬಾ ಮುದ್ದ ಕಾಣ್ತೀಯಮ್ಮ. ನಮ್ಮಪ್ಪ ಮಾಡಿರೋ ತಪ್ಪಿಂದ ಸೋದ್ರ ಸೊಸೆಯಾಗಿ ನಿನ್ನಿಂದ ನಂಗೆ ಪ್ರೀತಿನ ಪಡ್ಕೊಳಕ್ಕಾಗ್ಲಿಲ್ಲ. ಆದ್ರೆ ಇಷ್ಟ್ರಲ್ಲೇ ನಿನ್ನ ಮಗಂಗೆ ನಾನು ಹೆಂಡತಿ ಆಗಿ ನಿನ್ನ ಪ್ರೀತಿನ ಪಡ್ಕೋತೀನಿ ಅತ್ತೆ. ಈ ಮನೆಗೆ, ಈ ಆಸ್ತಿಗೆ ನಿಜವಾದ ಯಜಮಾನಿ ಆಗ್ತೀನಿ.
ಈ ಕಡೆ ಲಕ್ಷ್ಮಿ, ಆ ಕಡೆ ಯಾರು? ಲಕ್ಷ್ಮಿ ಯಾಕೆ ಫೋನ್ ತೆಗೆದ್ಲು? ಯಾರು ಮಾತಾಡ್ತಿಲ್ವೇ? ಛೀ, ಅಮ್ಮವ್ರೆ, ಯಾರು ಮಾತಾಡ್ತಾನೆ ಇಲ್ಲ. ಭಗವಂತ, ಈ ಸಲನಾದ್ರೂ ರಾಧಿಕಾ ಫೋನ್ ಲಿಫ್ಟ್ ಮಾಡೋ ತರ ನೋಡ್ಕೋ. ನಾನ್ ನೋಡ್ತೀನಿ. ಹಾ, ಹೆಲೋ. ದೇವ್ರೆ, ಯಾರ್ಯಾರೋ ಫೋನ್ ಲಿಫ್ಟ್ ಮಾಡ್ತಿದ್ದಾರೆ, ರಾಧಿಕಾ ಮಾತ್ರ ಫೋನ್ ತೆಗಿತಿಲ್ಲ. ಹಲೋ. ಫೋನ್ ಮಾಡಿ ಮಾತಾಡ್ತಿದ್ರಿ ಹೇಗೆ? ಯಾರ್ ಬೇಕಿತ್ತು? ಹಲೋ. ಯಾರು ಮಾತಾಡ್ತಾನೆ ಇಲ್ಲ. ಆ ಕಡೆಯಿಂದ ಒಂದಕ್ಕೂ ಉತ್ತರನೇ ಬರ್ತಿಲ್ಲ ಅತ್ತೆ. ದೇವ್ರೆ, ಈ ಸಲನಾದ್ರೂ ರಾಧಿಕಾ ಫೋನ್ ತೆಗಿಬೇಕು. ಅತ್ತೆ, ಯಾರು ನಮ್ ಜೊತೆ ಆಟ ಆಡ್ತಿದ್ದಾರೆ. ಒಂದ್ ನಿಮಿಷ ಇರಿ, ಅವ್ರಿಗೊಂದ್ ಗತಿ ಕಾಣಿಸ್ತೀನಿ. ಪ್ರಿಯಾ, ಇರು ಪ್ರಿಯಾ. ಅಮ್ಮ ರಾಧಿಕಾ, ನೀನ್ ಹೋಗ್ ಫೋನ್ ತೆಗಿ. ನಾನಾ? ನೀನೇ. ಈ ಸಲ ಆ ಕಡೆಯಿಂದ ಖಂಡಿತ ಉತ್ತರ ಬರುತ್ತೆ. ನೀನೇ ಹೋಗು. ಹಲೋ. ಹಲೋ. ನಾನು ರೀ, ಕೈಲಾಶು. ಓ, ಯಾರಕ್ಕ? ಕಿರಣ್ ಫೈಲ್ ಕೊಟ್ಟು ಹೋಗಿದ್ದಾರೆ, ಆದ್ರೆ ನಾನು ಸೈನ್ ಹಾಕಿಲ್ಲ. ಏನಂದ್ರಿ? ಛೆ. ಅದು ಅದು ಅಂದ್ರೆ ಯಾರಕ್ಕ? ನಿಮ್ ಭಾವನೂರು. ಸಾಹೇಬ್ರ ಫೋನಾ? ಇವಾಗ ಮಾತಾಡು. ಹಲೋ ರಾಧಿಕಾ ಅವ್ರೆ. ಹಲೋ. ಹಲೋ. ಹಲೋ, ನಾನು ಆಫೀಸಿಗೆ ಬಂದ್ಬಿಟ್ಟೆ, ಕ್ಯಾಬಿನ್ ಒಳಗಡೆನೂ ಬಂದ್ಬಿಟ್ಟೆ. ಪ್ರಯಾಣ ಚೆನ್ನಾಗಿ ನಡೀತು ರೀ. ನೀವೇನಾದ್ರೂ ಟೆನ್ಷನ್ ಮಾಡ್ಕೋತಿದ್ದೀರೇನೋ ಅಂತ ಫೋನ್ ಮಾಡಿದೆ. ರಾಧಿಕಾ ಅವರೇ, ನೀವು ಟಿಫಿನ್ ಮಾಡಿದ್ರಾ? ಇನ್ನೂ ಇಲ್ಲ. ಅಯ್ಯಯ್ಯೋ, ಬೇಗ ಮಾಡ್ಬಿಡ್ರಿ, ಈಗಾಗ್ಲೇ ಲೇಟ್ ಆಗಿದೆ. ಸರಿ. ಮತ್ತಿನ್ನೇನ್ರಿ? ಇನ್ನೇನು ಇಲ್ಲ. ಅಲ್ಲಿ ಅಮ್ಮ, ಪ್ರಿಯಾ ಅವರು, ನೀವು ಎಲ್ಲ ಚೆನ್ನಾಗಿದ್ದೀರಾ?
ಸೋಫಾಗಳು, ಡ್ರೆಸ್ಸಿಂಗ್ ಟೇಬಲ್, ಟಿವಿ ಕೂಡ ಚೆನ್ನಾಗಿವೆ ಸಾಹೇಬ್ರೆ. ರಾಧಿಕಾ ಅವರೇ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಓಕೆ? ಬಾ ಅಕ್ಕ. ಪಾಪ ನಮ್ ಸಾಹೇಬ್ರು ನಿನ್ ಜೊತೆ ಪರ್ಸನಲ್ ಆಗಿ ಮಾತಾಡೋಣ ಅಂತ ಫೋನ್ ಮಾಡಿದ್ರೆ ನಾನ್ ಡಿಸ್ಟರ್ಬ್ ಮಾಡ್ಬಿಟ್ಟೆ. ಸಾರಿ ಅಕ್ಕ. ನನ್ ಮೊಬೈಲ್ ಇಂದ ಫೋನ್ ಮಾಡ್ಲಾ? ಮಾತಾಡ್ಲಾ? ಸಾರಿ ಹೇಳಕ್ಕೆ. ಅಮ್ಮವ್ರೆ, ಈ ಹುಡುಗಾಟ ನೋಡಿದ್ರಾ? ಕೈಲಾಶ್ ಅಣ್ಣ ಅವರು ಮದ್ವೆ ಆದ್ಮೇಲೆ ವರ್ತನೆನ ಬದಲಾಯಿಸ್ಬಿಟ್ಟವ್ರೆ. ಟಿಫನ್ ಹೆಚ್ಚಿಗೆ ತಿನ್ನೋದು, ಆಫೀಸ್ಗೆ ಹೋಗಿ ಹೆಂಡತಿಗ್ ಫೋನ್ ಮಾಡಿ ಜೋಪಾನ್ವಾಗಿ ಹೋದೆ ಅಂತ ಹೇಳೋದು, ಟಿಫನ್ ಮಾಡಿದ್ರಾ ಅಂತ ಕೇಳೋದು. ಎಷ್ಟು ಪ್ರೀತಿ ನಮ್ಮ. ಯಾವತ್ತಾದ್ರೂ ನಿಮ್ಮನ್ನ ಈ ತರ ಕೇಳಿದ್ರೆ ನಮ್ಮ ಅವರು? ಸಾಕ್ ನಿಲ್ಸೆ, ದೃಷ್ಟಿ ಆಗ್ಬಿಡತ್ತೆ. ನೀನ್ ಮೊದ್ಲು ಹೋಗಿ ಅಡಿಗೆ ಮುಗ್ಸು. ಸರಿ ಅಮ್ಮ ಅವ್ರೆ. SI ಅವ್ರಿಲ್ವಾ? ಇಲ್ಲ ಸರ್, ಹೊರಗೆ ಹೋಗಿದ್ದಾರೆ. ಅಪ್ಪ, ಬೇಲ್ ಪೇಪರ್ಸ್ ತಂದಿದ್ದೀರಾ? ನನ್ ರಿಲೀಸ್ ಮಾಡಿಸ್ತೀರಾ? ನಾನು ಹೋಗಿ ರಾಧಿಕಾ ನೋಡ್ಬೋದಾ? ನಾನು ಮಾತಾಡ್ತೀನಿ. ಬೇಲ್ ಪೇಪರ್ಸ್ ತಂದಿದ್ದೀನಿ, ನನ್ನ ಮಗನ ರಿಲೀಸ್ ಮಾಡಿ. ಸಾರಿ ಸರ್, ಈ ಕೇಸ್ದು ಇನ್ವೆಸ್ಟಿಗೇಷನ್ ನಡೀತಿದೆ, ರಿಲೀಸ್ ಮಾಡಕ್ಕಾಗಲ್ಲ. ಇನ್ಸ್ಪೆಕ್ಟರ್ ಆಚೆ ಹೋಗಿದ್ದಾರೆ, ಅವ್ರು ಬಂದ್ಮೇಲೆ ನೀವು ನಿಮ್ಮ ಮಗನ್ ಕರ್ಕೊಂಡು ಹೋಗ್ಬೋದು. ಬೇಲ್ ತಂದಿದಾರಲ್ಲ, ಇನ್ನೇನ್ ಬೇಕು? ಇನ್ಸ್ಪೆಕ್ಟರ್ ಬರೋವರೆಗೂ ನನ್ನ ಕೈಲಿರಕ್ಕಾಗಲ್ಲ. ನನ್ ರಿಲೀಸ್ ಮಾಡಿ, ನಾನು ಈಗ್ಲೇ ಹೋಗ್ಬೇಕು. ಸಾರಿ ಸರ್, ರೂಲ್ಸ್ ಬ್ರೇಕ್ ಮಾಡಕ್ಕಾಗಲ್ಲ. ನೀವ್ ಬೇಲ್ ತಂದ್ಮೇಲೂ ಏನಪ್ಪಾ ಇದು? ಬೇಕು ಅಂದ್ರೆ ಇನ್ಸ್ಪೆಕ್ಟರ್ ಬಂದ್ಮೇಲೆ ನೀವು ಫಾರ್ಮಾಲಿಟೀಸ್ ಮುಗಿಸ್ಕೊಳ್ಳಿ. ಮೊದಲು ನನ್ನ ರಿಲೀಸ್ ಮಾಡಕ್ ಹೇಳಿ. ಇನ್ಸ್ಪೆಕ್ಟರ್ ಬಂದ್ಮೇಲೆ ನಾನು ಮಾತಾಡ್ತೀನಿ, ಮೊದಲು ನನ್ನ ಮಗನ ರಿಲೀಸ್ ಮಾಡಿ. ಆಗಲ್ಲ ಸರ್. ಡ್ಯಾಮ್ ಇಟ್. ಸರಿ, ಕಡೆ ಪಕ್ಷ SI ಅವ್ರಿಗೆ ಫೋನ್ ಮಾಡಿ, ಎಷ್ಟೊತ್ತಿಗೆ ಬರ್ತಾರೆ ಅಂತ ಕೇಳಿ. ಸಾರಿ ಸರ್, ಫೋನ್ ಕನೆಕ್ಟ್ ಆಗ್ತಿಲ್ಲ. ಲೋ ಅಮರ್, ಸ್ವಲ್ಪ ತಾಳ್ಮೆಯಿಂದ ಇರೋ. SI ಬಂದ್ಮೇಲೆ ಹೊರಟ್ಬಿಡೋಣ. ನನ್ ಕೈಲಿಂದ ತಡ್ಕೊಳಕ್ ಆಗಲ್ಲ ಕಣೋ. ನಂಗವತ್ ಪ್ರಜ್ಞೆ ಹೋದಾಗಿಂದ ಈ ಕ್ಷಣದ ತನಕ ನಾನ್ ರಾಧಿಕನ್ ನೋಡಿಲ್ಲ, ಮಾತಾಡಿಲ್ಲ. ಸರ್, ಹೋಗಿ ಕೂತ್ಕೊಳ್ಳಿ ಸರ್. ರಾಧಿಕಾ, ಏನಮ್ಮ ನೋಡ್ತಿದ್ಯಾ? ಆ ಮಕ್ಕಳೆಲ್ಲ ಯಾರು ಅತ್ತೆ? ನಮ್ ಪಕ್ಕದ ಮನೆ ಮಕ್ಕಳಮ್ಮ. ಅವಾಗವಾಗ ಬಂದು ಇಲ್ಲೇ ಆಟ ಆಡ್ತಾ ಇರ್ತಾರೆ. ತುಂಬಾ ಮುದ್ದಾಗಿ ಕಾಣ್ತಿದ್ದಾರೆ. ಕಲ್ಮಶ ಇಲ್ದೇ ಇರೋ ಮನ್ಸು, ಮೋಸ ಗೊತ್ತಿಲ್ದೇ ಇರೋ ವಯಸ್ಸು, ಅದಕ್ಕೆ ಮಕ್ಕಳೆಲ್ಲ ಮುದ್ದಾಗಿ ಕಾಣ್ತಾರೆ.